ಅಂದ್ರೆ ಇಳ್ಬಿಡ್ತೀನಿ. ವಿಶೇಷ ಅಧಿವೇಶನ ಕರೆದಿದ್ದೀರಾ, ಅದರಲ್ಲಿ ನಿಮಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್. ನೋಡಿ, ಅಧಿವೇಶನ ಕರೆದಿರೋದು ಗವರ್ನರ್ ಸ್ಪೀಚ್ ಬಗ್ಗೆ, ಜಂಟಿ ಅಧಿವೇಶನ. ಅಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣ ಏನು ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅದ್ರ ಬಗ್ಗೆ ಇದೆ. ಅದಾದಮೇಲೆ 2 ದಿನ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ದೊಡ್ಡ ಅನ್ಯಾಯ ನಡೆದಿದೆ, ಮನ್ರೇಗಾ ಬಿಲ್ಲನ್ನು ರದ್ದು ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಚರ್ಚೆ ಮಾಡಲಿಕ್ಕಂತ ಕರೆದಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಅದರಲ್ಲಿ ನಿಮಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್. ಅದು ವಿಶೇಷ ಜವಾಬ್ದಾರಿ ಅಲ್ಲ, ಅದು ಜವಾಬ್ದಾರಿನೇ ಅಲ್ಲ. ಯಾಕಂದರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ವಿಶೇಷತನ ಅಂತೇನಿಲ್ಲ. ಹೊಣೆಗಾರಿಕೆ ನಮ್ಮ ಇಲಾಖೆ ಇರೋದ್ರಿಂದ ನಾವೇ ಸ್ವಲ್ಪ ಮುಂದಾಳತ್ವ ವಹಿಸ್ಕೋಬೇಕಾಗುತ್ತೆ. ಈಗಾಗಲೇ VB ಗ್ರಾಮ್ಜಿ ಮತ್ತು ಮನ್ರೇಗಾ ಇವೆರಡರ ಮಧ್ಯೆ ಏನು ಅಂತರ ಇದೆ ಈಗಾಗಲೇ ಜನರ ಮುಂದೆ ಇಟ್ಟಿದ್ದೇವೆ. ಇದು ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಕೂಡ ನಾವು ತಿಳಿಸಿ ಹೇಳಿದ್ದೀವಿ. ಸೊ ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿನೂ ಚಾಲೆಂಜ್ ಮಾಡ್ತೀವಿ, ಲೀಗಲಿನೂ ಚಾಲೆಂಜ್ ಮಾಡ್ತೀವಿ, ಹಾಗೂ ಜನರ ನ್ಯಾಯಾಲಯಕ್ಕೂ ಹೋಗ್ತೀವಿ. ಇದ್ರ ಬಗ್ಗೆ ಸಂಘರ್ಷ ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಬಿಜೆಪಿ ಅವರು. ಸಂಘರ್ಷ ಯಾರ್ರೀ ಮಾಡ್ತಾ ಇರೋದು? ಒಂದು ಯಾವುದಾದ್ರೂ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮನ್ನು ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ರೆ ಅವ್ರ ಜೊತೆ ಸಮಾಲೋಚನೆನೂ ಕೂಡ ಮಾಡೋದಿಲ್ವಾ? ನಮ್ಮ 40% ನಮ್ಮ ದುಡ್ಡನ್ನು ತಗೋತಾ ಇದ್ದಾಗ ಯಾಕೆ ತಗೋತಾ ಇದ್ದೀರಾ, ಹೇಗೆ ತಗೋತಾ ಇದ್ದೀರಾ ಅಂತಲೂ ಕೂಡ ನಮ್ಮ ಜೊತೆ ಮಾತಾಡೋದಿಲ್ವಾ? ಕನ್ಸಲ್ಟೇಷನ್ ಅನ್ನೋದೇ ಇಲ್ವಾ? ಆರ್ಟಿಕಲ್ 21, ಆರ್ಟಿಕಲ್ 258, ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ಸ್ ಇದೆ. ಅದ್ರ ಬಗ್ಗೆ ಚರ್ಚೆನೂ ಮಾಡೋದು ಬೇಡ. ಕೇಂದ್ರ ಸರ್ಕಾರ ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆ, ಇದು ಸರಿಯಲ್ಲ. ಇದನ್ನು ನಾವು ಲೀಗಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ದೀವಿ, ಮಾಡ್ತೀವಿ. ನೋಡಿ, ಅಧಿವೇಶನ ಕರೆದಿರೋದು ಗವರ್ನರ್ ಸ್ಪೀಚ್ ಬಗ್ಗೆ, ಜಂಟಿ ಅಧಿವೇಶನ. ಅಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣ ಏನು ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅದ್ರ ಬಗ್ಗೆ ಇದೆ. ಅದಾದಮೇಲೆ 2 ದಿನ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ದೊಡ್ಡ ಅನ್ಯಾಯ ನಡೆದಿದೆ, ಮನ್ರೇಗಾ ಬಿಲ್ಲನ್ನು ರದ್ದು ಮಾಡಿದ್ದಾರೆ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಚರ್ಚೆ ಮಾಡಲಿಕ್ಕಂತ ಕರೆದಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಅದರಲ್ಲಿ ನಿಮಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್. ಅದು ವಿಶೇಷ ಜವಾಬ್ದಾರಿ ಅಲ್ಲ, ಅದು ಜವಾಬ್ದಾರಿನೇ ಅಲ್ಲ. ಯಾಕಂದರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದ್ರಿಂದ ವಿಶೇಷತನ ಅಂತೇನಿಲ್ಲ. ಹೊಣೆಗಾರಿಕೆ ನಮ್ಮ ಇಲಾಖೆ ಇರೋದ್ರಿಂದ ನಾವೇ ಸ್ವಲ್ಪ ಮುಂದಾಳತ್ವ ವಹಿಸ್ಕೋಬೇಕಾಗುತ್ತೆ. ಈಗಾಗಲೇ VB ಗ್ರಾಮ್ಜಿ ಮತ್ತು ಮನ್ರೇಗಾ ಇವೆರಡರ ಮಧ್ಯೆ ಏನು ಅಂತರ ಇದೆ ಈಗಾಗಲೇ ಜನರ ಮುಂದೆ ಇಟ್ಟಿದ್ದೇವೆ. ಇದು ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಕೂಡ ನಾವು ತಿಳಿಸಿ ಹೇಳಿದ್ದೀವಿ. ಸೊ ಇದನ್ನು ನಾವು ಕಾನ್ಸ್ಟಿಟ್ಯೂಷನಲ್ಲಿನೂ ಚಾಲೆಂಜ್ ಮಾಡ್ತೀವಿ, ಲೀಗಲಿನೂ ಚಾಲೆಂಜ್ ಮಾಡ್ತೀವಿ, ಹಾಗೂ ಜನರ ನ್ಯಾಯಾಲಯಕ್ಕೂ ಹೋಗ್ತೀವಿ. ಇದ್ರ ಬಗ್ಗೆ ಸಂಘರ್ಷ ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಬಿಜೆಪಿ ಅವರು. ಸಂಘರ್ಷ ಯಾರ್ರೀ ಮಾಡ್ತಾ ಇರೋದು? ಒಂದು ಯಾವುದಾದ್ರೂ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮನ್ನು ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ರೆ ಅವ್ರ ಜೊತೆ ಸಮಾಲೋಚನೆನೂ ಕೂಡ ಮಾಡೋದಿಲ್ವಾ? ನಮ್ಮ 40% ನಮ್ಮ ದುಡ್ಡನ್ನು ತಗೋತಾ ಇದ್ದಾಗ ಯಾಕೆ ತಗೋತಾ ಇದ್ದೀರಾ, ಹೇಗೆ ತಗೋತಾ ಇದ್ದೀರಾ ಅಂತಲೂ ಕೂಡ ನಮ್ಮ ಜೊತೆ ಮಾತಾಡೋದಿಲ್ವಾ? ಕನ್ಸಲ್ಟೇಷನ್ ಅನ್ನೋದೇ ಇಲ್ವಾ? ಆರ್ಟಿಕಲ್ 21, ಆರ್ಟಿಕಲ್ 258, ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ಸ್ ಇದೆ. ಅದ್ರ ಬಗ್ಗೆ ಚರ್ಚೆನೂ ಮಾಡೋದು ಬೇಡ. ಕೇಂದ್ರ ಸರ್ಕಾರ ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದೆ, ಇದು ಸರಿಯಲ್ಲ. ಇದನ್ನು ನಾವು ಲೀಗಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದ್ದೀವಿ, ಮಾಡ್ತೀವಿ.